ಕರ್ನಾಟಕದ ಮೇಕೆದಾಟು ಯೋಜನೆಗೆ ಈಗ ಡಿಎಂಕೆ ವಿರೋಧಿಸ್ತಾ ಇದ್ದು ರಾಜ್ಯಸಭೆಯಲ್ಲಿ ನಿಲುವಳಿ ಸೂಚನೆಯನ್ನ ಸಲ್ಲಿಸಿದೆ ಡಿಎಂಕೆ ಸಂಸದ ರಾಜ್ಯಸಭೆಯಲ್ಲಿ ನಿಲುವಳಿ ಸೂಚನೆಯನ್ನ ಸಲ್ಲಿಸಿದ್ದಾರೆ. ಮೇಕೆದಾಟು ಯೋಜನೆ ವಿರೋಧಿಸಿ ತುರ್ತು ಚರ್ಚೆಗೆ ಪಟ್ಟು ಹಿಡಿದಿದ್ದಾರೆ. ನಿಯಮ 267ರಡಿ ಕಾವೇರಿ ವಿಚಾರವಾಗಿ ಚರ್ಚೆಯಾಗಬೇಕು ಅಂತ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಡಿಎಂಕೆ ನಾಯಕರ ಆಕ್ರೋಶ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಉಲ್ಲಂಘನೆಯಾಗಿದೆ. ಮೇಕೆದಾಟು ಯೋಜನೆ ತಡೆಯುವುದಕ್ಕೆ ಮಧ್ಯಸ್ಥಿಕೆ ಮಂಡಳಿಯನ್ನ ರಚನೆ ಮಾಡಿ ಮಧ್ಯಸ್ಥಿಕೆ ಮಂಡಳಿ ರಚನೆಯಾಗಬೇಕು ಎನ್ನುವ ಆಗ್ರಹದೊಂದಿಗೆ ವಿಚಾರವಾಗಿ ಚರ್ಚೆಯಾಗಬೇಕು ಎನ್ನುವ ಮನವಿ ಡಿಎಂಕೆ ಸಂಸದರು. ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ಹರೀಶ್, ಮೊದಲಿಂದಲೂ ಕೂಡ ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಡ್ಡಗಾಲು ಹಾಕ್ತಲೇ ಇದೆ. ಈಗ ಡಿಎಂಕೆ ಸಂಸದರ ನಿಲುವೇನು ಅಂತ? ಪ್ರತಿಮಾ, ಮೇಕೆದಾಟು ಯೋಜನೆಗೆ ತಮಿಳುನಾಡು ಪದೇ ಪದೇ ಅಡ್ಡಗಾಲನ್ನು ಹಾಕ್ತಾ ಇದೆ, ಖ್ಯಾತೆಯನ್ನು ತೆಗಿತಾ ಇರುವಂತಹದ್ದು. ಬಹುಮುಖ್ಯವಾಗಿ ಸುಪ್ರೀಂ ಕೋರ್ಟೇ ಸ್ಪಷ್ಟವಾಗಿ ಹೇಳಿದೆ, ಮೇಕೆದಾಟು ಯೋಜನೆ ವಿಚಾರವನ್ನು ಕೇಂದ್ರದ ಜಲ ಆಯೋಗ ತೀರ್ಮಾನ ಮಾಡುತ್ತೆ. ಮತ್ತೆ ಕೇಂದ್ರ ಜಲಶಕ್ತಿ ಆಯೋಗ ಕೂಡ ಸ್ಪಷ್ಟವಾಗಿ ಹೇಳಿದೆ, ಲೋವರ್ ರೈಪೇರಿಯನ್ ರಾಜ್ಯಗಳ ಒಪ್ಪಿಗೆ ಅವಶ್ಯಕತೆ ಇಲ್ಲ, ಮೇಲಿರ್ತಕ್ಕಂಥ ರಾಜ್ಯಗಳು ಅಣೆಕಟ್ಟನ್ನು ಆರಾಮಾಗಿ ಕಟ್ಕೊಳ್ಬಹುದು. ಮತ್ತೆ ತಮಿಳುನಾಡಿಗೆ ಬಿಡಬೇಕಾದಂಥ ನೀರಿನ ಪಾಲನ್ನು ಕರ್ನಾಟಕ ಬಿಟ್ಟರೆ ಸಾಕು ಅನ್ನುವಂಥದ್ದನ್ನ ಜಲಶಕ್ತಿ ಆಯೋಗವೇ ಸ್ಪಷ್ಟನೆಯನ್ನ ರಾಜ್ಯಸಭೆಯಲ್ಲಿ ಕೊಟ್ಟಿರುವಂತಹದ್ದು. ಇದಕ್ಕೆ ಈಗ ತಮಿಳುನಾಡು ಕಂಗಾಲಾಗಿರುವಂತಹದ್ದು. ಹೀಗಾಗಿ ಡಿಎಂಕೆ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕಿತ್ತು. ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಂತ ಆದೇಶವನ್ನ ಕರ್ನಾಟಕ ಪಾಲಿಸ್ತಿಲ್ಲ ಅಂತ. 25,000 ಕ್ಯೂಸೆಕ್ಸ್ ಪ್ರತಿದಿನ ನೀರು ಕಬಿನಿಂದ ಹರಿದೋದ್ರೂ ಕೂಡ ಮತ್ತು ಕೂಡ ರಾಜಕೀಯ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಇದೊಂದು ಕಡೆ ತಮಿಳುನಾಡು ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಇದರ ಮಧ್ಯೆ ಇವತ್ತು ರಾಜ್ಯಸಭೆಯಲ್ಲಿ ಡಿಎಂಕೆ ಸಂಸದರು ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು, ಮೇಕೆದಾಟು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರನೇ ನಿಲುವಳಿ ಸೂಚನೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಡಿಎಂಕೆ ಸಂಸದರಂತ ತಿರುಚು ಶಿವ ಅವರು ಈ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕಲಾಪಗಳನ್ನು ಸ್ಥಗಿತಗೊಳಿಸಿ ಇದೇ ವಿಚಾರವನ್ನ ಚರ್ಚೆಯನ್ನ ಮಾಡಬೇಕು, ಮೇಕೆದಾಟು ವಿಚಾರವನ್ನೇ ಚರ್ಚೆಯನ್ನ ಮಾಡಬೇಕು. ಕರ್ನಾಟಕ ಏನು ಮೇಕೆದಾಟು ಯೋಜನೆಯನ್ನ ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ, ಮೇಕೆದಾಟು ಅಣೆಕಟ್ಟನ್ನ ಕಟ್ಟಲಿಕ್ಕೆ ಹೊರಟಿದೆ, ಇದು ಕಾನೂನು ಬಾಹಿರವಾಗಿ ಕಟ್ಟಲಿಕ್ಕೆ ಹೊರಟಿದೆ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾ ಇರುವಂತಹದ್ದು. ಆದರೆ ಕೇಂದ್ರ ಸರ್ಕಾರ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದೆ. ಮತ್ತೆ ಕರ್ನಾಟಕ ಸರ್ಕಾರ ಕೂಡ ಹೇಳಿದೆ, ಈ ಮೇಕೆದಾಟು ಯೋಜನೆಯಿಂದ 90% ತಮಿಳುನಾಡಿಗೆ ಉಪಯೋಗ ಆಗುತ್ತೆ, ನಮಗೆ ಕೇವಲ 10% ಉಪಯೋಗ ಆಗುತ್ತೆ. ವಿದ್ಯುತ್ ಉತ್ಪಾದನೆ ಆದ್ರೂ ಕೂಡ ಅದು ತಮಿಳುನಾಡಿಗೆ ಲಾಭ. ಮತ್ತೆ ಯಾವಾಗ ತಮಿಳುನಾಡು ನೀರು ಕೇಳುತ್ತೆ ಆಗ ನಾವು ನೀರನ್ನ ಬಿಡ್ಲಿಕ್ಕೆ ಹೆಚ್ಚಿನ ನೀರನ್ನ ಸಮುದ್ರಕ್ಕೆ ಹೋಗೋದನ್ನ ತಡೆಯಲಿಕ್ಕೆ ಈ ಒಂದು ಮೇಕೆದಾಟು ಯೋಜನೆ ಸಹಾಯಕ. ಓಕೆ, ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಹರೀಶ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.